ಬೆಂಗಳೂರು ಅಂದರೆ ನಮ್ಗೆ ನೆನಪಾಗೋದು ಮೋಸ್ಟ್ ಫೇಮಸ್ ಪ್ಲೇಸಸಲ್ಲಿ ಇಸ್ಕಾನ್ ಟೆಂಪಲ್ ಒಂದು. ನಾವು ಇವತ್ತು ಆ ಇಸ್ಕಾನ್ ಟೆಂಪಲ್ ಫುಲ್ ವ್ಯೂ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಮೆಟ್ರೋ ಮಾರ್ಗ ಮತ್ತು ಬಸ್ ಮಾರ್ಗ ಮತ್ತು ಇಸ್ಕಾನ್ ಟೆಂಪಲ್ ಒಳಗಡೆ ಯಾವ ರೀತಿ ಇದೆ ಅಂತ ಫುಲ್ ವೀಡಿಯೋ ನಾನಾದರೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಆದರೆ ನಾನು ಮೆಟ್ರೋದಲ್ಲಿ ಹೋಗೋಣ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು ಮೆಟ್ರೋ ಆಗಾದರೆ ವೆಯ್ಟ್ ಮಾಡಿ, ಮೆಟ್ರೋ ಆದರೆ ಟಿಕೆಟ್ ತೊಗೊಂಡು ಮೆಟ್ರೋ ಆದರೆ ಆಗ್ತದೆ. ಮೆಟ್ರೋದಿಂದ ನಾವು ಮಹಾಲಕ್ಷ್ಮಿ ಲೇಔಟ್ಗೆ ಟಿಕೆಟ್ ತೊಗೊಂಡು ಅಲ್ಲಿ ಇಳಿದ ಮೇಲೆ ಹೀಗೆ ಮುಂದೆ ಬರುವಾಗ ಫಸ್ಟ್ ಎಂಟ್ರೆನ್ಸ್ ಬಂದ್ಬಿಟ್ಟು ಇಸ್ಕಾನ್ ಟೆಂಪಲ್. ಇದು ನೋಡಿ ಬ್ಯಾನರ್ ಇರುತ್ತಿದೆ, ಶ್ರೀ ರಾಧಾಕೃಷ್ಣ ಮಂದಿರ ಅಂತ ಬಿಟ್ಟು ಬ್ಯಾನರು. ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಬೆಂಗಳೂರಲ್ಲಿ. ನೀವೇನಾದರೂ ಒಂದು ಸಲ ಆದರೂ ಬೆಂಗಳೂರು ವಿಸಿಟ್ ಕೊಟ್ಟರೆ, ಒಂದು ಸಲ ಆದರೂ ಕೂಡ ಮಿಸ್ ಮಾಡದೆ ಈ ಪ್ಲೇಸ್ ಅಂತೂ ನೋಡಿ, ಮತ್ತು ಟೆಂಪಲ್ ಕೂಡ ವಿಸಿಟ್ ಕೊಡಿ, ಚೆನ್ನಾಗಿದೆ. ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇರೋ ಹಾಗೆ ಇಲ್ಲಿ ಹೊರಗಡೆ ಪ್ಲೇಸಸ್ಸು ನಮ್ಗೆ ನೋಡಿದ್ರೆ ಪ್ರತಿ ಸಲ ನಾವು ಬಂದಾಗಲೇ ಏನೋ ಒಂದು ಡಿಸೈನ್ ಅದು ಚೇಂಜ್ ಆಗ್ತಾ ಇರುತ್ತೆ. ಈ ಸಲ ನಾನು ಬಂದಾಗ ಮಾತ್ರ ಡಿಸೈನ್ ನೋಡಿ, ಇಲ್ಲಿ ಪಾರ್ಕಿಂಗ್ ಇದೆ, ವೆಹಿಕಲ್ಸ್ ಪಾರ್ಕಿಂಗ್ ಕೂಡ ಇಲ್ಲಿದೆ, ಅವೈಲೇಬಲ್ ಇದೆ. ಮತ್ತು ಮೆಟ್ರೋನಲ್ಲಿ ನಾವೇನಾದರೂ ಬಂದರೆ ಪಕ್ಕದ ಸ್ಟೇಷನ್ ಮಹಾಲಕ್ಷ್ಮಿ ಲೇಔಟಲ್ಲಿ ಇಳಿದುಕೊಂಡ್ರೆ ನಾವು ಈಸಿಯಾಗಾದರೆ ಇಸ್ಕಾನ್ ಟೆಂಪಲ್ಗಾದರೆ ಸೇರ್ಕೋಬೋದು. ನಮಗಾದರೆ ಇದಿಲ್ಲ, ನಮ್ಮ BMTC ಬಸ್ಸಲ್ಲಿ ನಾವು ಬರ್ತೀವಿ ಅಂದರೂ ಕೂಡ ಸೇಮ್ ಸ್ಟಾಪ್ ಇದೆ, ಇಸ್ಕಾನ್ ಟೆಂಪಲ್ಗೆ ಸ್ಟಾಪ್ ಆದರೆ ತೊಗೋಬೋದು. ನೋಡಿ, ಈಗ ನಾವು ಹೋಗ್ತಿರೋದು, ನಾವು ಒಂದು ವೇಳೆ ಲಗೇಜು ಮತ್ತು ಸ್ಲಿಪ್ಪರ್ಸ್ ಅನ್ನೋದು ನಾವು ಇಲ್ಲಿ ಇಟ್ಬಿಟ್ಟೆ ಒಳಗಡೆ ಹೋಗಬೇಕು, ಯಾಕಂದರೆ ಒಳಗಡೆಗೆ ಅಲೋ ಇಲ್ಲ. ಅದರಿಂದ ನಾವು ಆದರೆ ಇಲ್ಲಿ ಬಂದುಬಿಟ್ಟು ಲಗೇಜಸ್ಸು ಆಲ್ರೆಡಿ ಟಿಕೆಟ್ ಕೊಟ್ಟರು, ಮತ್ತು ಸ್ಲಿಪ್ಪರ್ಸ್ ಕೂಡ ಟಿಕೆಟ್ ಆದರೆ ಕೊಟ್ಟರು. ಈಗ ಮುಂದೆ ಹಾಗೆ ಈಗ ಕೈ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಟೆಂಪಲ್ ದರ್ಶನ ಮಾಡೋದಕ್ಕೆ, ದೇವ್ರ ದರ್ಶನ ಮಾಡೋದಕ್ಕೆ ಈಗಾದರೆ ಓಡ್ತಾಯಿದ್ವಿ. ಈಗ ನೋಡ್ತಿರಲ್ಲ, ನಮ್ಮ ನೀಟಾಗಿ ಸಿಟಿಯಲ್ಲೂ ಫುಲ್ಲು ನೀಟಾಗಿ ಕಾಣಿಸುತ್ತೆ, ಮತ್ತು ಮೆಟ್ರೋ ಸ್ಟೇಷನ್ ಕೂಡ ನಮ್ಗೆ ನೀಟಾಗಾದರೆ ಕಾಣಿಸುತ್ತೆ. ಮತ್ತು ಹೊರಗಡೆ ಇರುವಂಥ ಡಿಸೈನ್ ಆಗಲಿ, ಮೇಂಟೆನೆನ್ಸ್ ಮಾಡಿರುವಂಥ ಕ್ಲೈಮೇಟ್ ಆಗಲಿ ಸೂಪರ್ ಅಂತ ಹೇಳ್ಬೋದು. ಯಾಕಂದರೆ ನೀವು ನೋಡ್ತಿರೋ ಹಾಗೆ ವೀಡಿಯೋದಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಲೈನಲ್ಲಿ ಹೋಗೋದಾಗಲಿ, ನಾವು ಟೆಂಪಲ್ಸ್ ನೋಡಿದಾಗಾದರೆ ಕೆಳಗಡೆ ಅದ್ರ ಮೇಲೆ ಈ ಥರ ಟೆಂಪಲ್ಸ್ ಆದರೆ ಇದೆ, ಅದ್ರ ಬಗ್ಗೆ ಏನು ಅಂತ ನಾವು ಮುಂದೆ ಹಾಗೆ ತಿಳ್ಕೊಳ್ಳೋಣ. ಈಗ ನೋಡ್ತಿರುವಾಗ ನೋಡಿ, ಇಲ್ಲಿ ವಾಟರು ಇದೆ, ಮತ್ತು ಫ್ಲವರ್ಸು, ಮತ್ತು ಡಿಸೈನು, ಲೈನಲ್ಲಿ ಸಾಲ ಹೋಗೋದಕ್ಕೆ ಜನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ನೀವೇ ನೋಡಿಬೇಕಾದ್ರೆ. ಮತ್ತು ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ ಲೆಫ್ಟ್ ಸೈಡು, ಅದು ಯಾವ ರೀತಿ ಡಿಸೈನ್ ಮಾಡ್ತಾರೆ ಅಂತ ನೋಡ್ಬೋದು. ಯಾಕಂದರೆ ಪ್ರತಿ ವರ್ಷ ಏನೋ ಒಂದು ಡಿಸೈನ್ ಅನ್ನೋದು ನಮಗಿಲ್ಲಿ ವೇರಿಯೇಷನ್ ಅನ್ನೋದು ಬರ್ತಾ ಇರುತ್ತೆ. ಲೆಫ್ಟ್ ಸೈಡ್ ನೋಡಿ ಕನ್ಸ್ಟ್ರಕ್ಷನ್ ನಡೀತಿದೆ ಆಲ್ರೆಡಿ. ರೈಟ್ ಸೈಡ್ ಬಂದುಬಿಟ್ಟು ಈ ಥರ ಎಲ್ಲ ನೋಡಿ ನೀಟಾಗಿ ಡಿಸೈನ್ ಮೇಂಟೆನೆನ್ಸ್ ಅಂತ ಮಾತ್ರ ಹೇಳ್ಬೇಕಂದ್ರೆ ನಂಬರ್ 1 ಪ್ಲೇಸ್ ಅಂತ ಹೇಳ್ಬೋದು. ಏಕೆಂದರೆ ಆ ಮೇಂಟೆನೆನ್ಸು, ಆ ನೀಟ್ನೆಸ್ ಮಾತ್ರ ಸೂಪರ್ ಹ್ಯಾಟ್ಸಪ್ ಅಂತ ಹೇಳ್ಬೋದು. ನೀವು ನೋಡ್ತಿರೋ ವಿಡಿಯೋದಲ್ಲಿ ಇಲ್ಲಿ ಕೊಳ ಇದೆ, ಕೊಳ ಮುಂದೆ ಆದ ಹೋದ್ರೆ ನೋಡಿ ಮೆಟ್ರೋ ಸ್ಟೇಷನು. ನಾವು ಮೆಟ್ರೋದಲ್ಲಿ ಏನಾದರೂ ಹೋಗುವಾಗ ನೀವೇನಾದರೂ ಟೆಂಪಲ್ ಏನಾದರೂ ಅಬ್ಸರ್ವ್ ಮಾಡಿದ್ರೆ ಸೂಪರ್ ಅಂತ ಹೇಳ್ಬೋದು. ಯಾವ ರೀತಿ ಅಂದರೆ ಆ ರೀತಿ ನೀಟಾಗಿ ಕಾಣಿಸುತ್ತೆ ನಮ್ಮ ಟೆಂಪಲ್ಲು. ಮೆಟ್ರೋ ಸ್ಟೇಷನ್ ಮೇಲೆಯಿಂದ ನಾವು ದೇವಸ್ಥಾನ ನೋಡಿದಾಗ ನೀಟಾಗಾದರೆ ಕಾಣಿಸುತ್ತೆ, ಹ್ಯಾಟ್ಸಪ್ ಅಂತ ಹೇಳ್ಬೋದು. ಏಕೆಂದರೆ ಆ ನೋಡಿ, ನೀವು ನೋಡ್ತಿರುವಾಗ ಮೆಟ್ರೋ ಆದರೆ ಹೋಗ್ತಿದೆ, ಮೆಟ್ರೋದಲ್ಲಿ ಹೋಗೋರ್ಗಾದರೆ ನೀಟಾಗಾದರೆ ದೇವಸ್ಥಾನ ದೂರದಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಎಂಟ್ರೆನ್ಸು. ನಾವು ಡೈರೆಕ್ಟ್ ಏನಾದರೂ ಬರಬೇಕಾದ್ರೆ ಇದು ಎಂಟ್ರೆನ್ಸು. ನೋಡಿ, ಈಗ ನೋಡ್ತಿದ್ದೀರಲ್ಲ ಎಂಟ್ರೆನ್ಸು, ಫಸ್ಟ್ ದ್ವಾರ ಇದು, ಮತ್ತು ಸೆಕೆಂಡ್ ದ್ವಾರ, ಮತ್ತು ಥರ್ಡ್ ದ್ವಾರ. ನಾವು ಶ್ರೀಕೃಷ್ಣ ಪರಮಾತ್ಮವನ್ನು ನಾವಾದರೆ ದರ್ಶನ ಆದರೆ ಮಾಡ್ಬೋದು. ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಎಂಟ್ರೆನ್ಸು ಮತ್ತು ಮೇಂಟೆನೆನ್ಸು ಪ್ರತಿಯದು ಕೂಡ ಮೇಂಟೆನೆನ್ಸ್ ಅದು ಸೂಪರಾಗಿದೆ ಅಂತ ಹೇಳ್ಬೋದು. ಈಗ ನೋಡಿ, ವಿಡಿಯೋಲ್ಲೂ ಸ್ಕಿಪ್ ಮಾಡಬೇಡಿ, ಒಳಗಡೆ ಪೂರ್ತಿ ನಾನು ವ್ಯೂ ಅದೇ ತೋರಿಸ್ತಾ ಇದ್ದೀನಿ. ಅಂದರೂ ಸೂಪರ್ ಟೆಂಪಲ್ ಅಂತ ಹೇಳಬೇಕಾದ್ರೆ ಅದಕ್ಕೆ ಹೇಳ್ತೀನಿ, ನೀವಾದರೂ ಒಂದು ಸಲ ಆದರೂ ಕೂಡ ವಿಸಿಟ್ ಆದರೆ ಕೊಡಿ. ನಾವು ಆಲ್ರೆಡಿ ವೀಡಿಯೋಸಲ್ಲೆಲ್ಲ ನೋಡಿದಾಗ ಈ ಕೆಲವಾದರೆ ಅಪ್ಲೋಡ್ ಮಾಡಿದೆ, ನಾನು ನೋಡೋದು ನೀವು ಒಂದು ವೇಳೆ ಡೈರೆಕ್ಟ್ ಬೆಂಗಳೂರಿಗೆ ಆದರೆ ಬಂದರೆ ಇದನ್ನು ನೋಡಿ ಮಿಸ್ ಮಾಡಬೇಡಿ. ನೋಡಿ, ಈಗ ಎಂಟ್ರೆನ್ಸು ಒಳಗಡೆ ಹೋಗಿದ ತಕ್ಷಣವೇ ನಮಗೆ ಈ ರೀತಿ ಕ್ಯೂ ಸಿಸ್ಟಮ್ ಅನ್ನೋದು ಇರುತ್ತೆ. ಅಂದರೆ ಮತ್ತು ನಮಗೆ ಫೆಸ್ಟಿವಲ್ ಡೇಸ್ ಏನಾದ್ರು ಬಂದರೆ ಇನ್ನೂ ಜಾಸ್ತಿ ಜನ ಇರ್ತಾರೆ. ಟೆಂಪಲ್ ಇನ್ನೊಂದು ವಿಷಯ ಏನಂದರೆ ಬೆಳಗ್ಗೆ 4:15 ಮತ್ತು 7:30ವರೆಗೂ ಆರತಿ, ಮಂಗಳಾರತಿ ಇರುತ್ತೆ, ಮತ್ತು ದರ್ಶನ ಕೂಡ ಇರುತ್ತೆ. ಮತ್ತು 1 ಗಂಟೆವರೆಗೂ ದರ್ಶನ ನಡೀತಾನೆ ಇರುತ್ತೆ. ಮತ್ತು 1 ಗಂಟೆಗೆ ಕ್ಲೋಸ್ ಆದರೆ ಮತ್ತೆ 4:15ಗೆ ಓಪನ್ ಆಗುತ್ತೆ. ನಾವಾದರೆ 4:15ಗೆ ದರ್ಶನ ಮಾಡೋಣ ಅಂತ ಹೇಳ್ಬೇಕಾದ್ರೆ ಬಂದ್ವಿ. ನೋಡಿ, 4:15 ಆಗಿದೆ ಟೈಮು. ಈಗೆಲ್ಲ ಫುಲ್ ಕ್ಯೂ ಸಿಸ್ಟಮ್ ಆದರೆ ಇದೆ. ಈ ಕ್ಯೂ 4:15 ಕರೆಕ್ಟು ಟೈಮಿಂಗ್ಸ್ ಅನ್ನೋದು ಮೇಂಟೆನೆನ್ಸ್ ಅಂದರೆ ಮಾಡ್ತಾರೆ. ನಾವು ಒಳಗಡೆ ಬಂದಾಗ ನೋಡಿ ಇಷ್ಟು ಜನ, ಎಷ್ಟು ಕ್ರೌಡ್ ಇದೆಯೋ. ಈಗಲೇ ಜಸ್ಟು 4 ಗಂಟೆಗೆ ಇಷ್ಟು ಕ್ರೌಡ್ ಆದರೆ ಇದು ಇನ್ನೂ ಮತ್ತೆ ನೈಟೆಲ್ಲ ಅಂದರೆ ಇನ್ನೂ ಜಾಸ್ತಿ ಜನ ಬರ್ತಾರೆ. ನೋಡ್ಬೋದು, ನೀವು ನೋಡ್ತಿರೋ ಹಾಗೆ ನೋಡಿ ಇಷ್ಟು ಕ್ರೌಡ್ ಇದೆ. ಈಗ ಗೇಟ್ಸ್ ಓಪನ್ ಮಾಡ್ತಾರೆ, ಈಗ ಮಂಗಳಾರತಿ ನಡೀತಿದೆ. ಒಳಗಡೆ ಡೈರೆಕ್ಟ್ ಎಂಟ್ರೆನ್ಸ್ ಆದರೆ ಬಿಡ್ತಾರೆ. ಮತ್ತು ಇಲ್ಲಿ ಡೈರೆಕ್ಟ್ ಹೋಗೋಣ ಅಂದರೆ ಆಗೋದಿಲ್ಲ, ಎಲ್ಲರಿಗೂ ಸೇಮ್ ಒಂದೇ ಸಲ ಡೈರೆಕ್ಟು ಟಿಕೆಟ್ ಕೊಟ್ಟರು ಕೂಡ ಸೇಮ್ ಇಲ್ಲಿಗೆ ಬರ್ತೀವಿ ನಾವು. ಒಳಗಡೆ ಎಂಟ್ರೆನ್ಸ್ ಕೂಡ ನಮ್ಗೆ ಇಲ್ಲಿಗೆ ಇದು ಹೇಳಿದ್ದಾರೆ.
ನೋಡಿ ಈಗ ಇದು ಫಸ್ಟ್ ದ್ವಾರ. ಮತ್ತು ನೋಡಿ ನೀಟ್ನೆಸ್ ಯಾವ ರೀತಿ ಇದೆಯಾ ದೇವಸ್ಥಾನ ಅಂತ ಹೇಳಿದ್ರೆ ನೋಡಿ ಮೇಲೆವರೆಗೂ ನಾವು ಫೈನಲ್ ಸ್ಟೇಜ್ಗೆ ಹೋದರೆ ಮಾತ್ರ ಅಲ್ಲಿ ನಮಗೆ ದೇವರ ದರ್ಶನ ಅನ್ನೋದು ಮಾಡ್ಬೋದು. ಇಲ್ಲೂ ಎಲ್ಲ ಇದೆ, ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಮತ್ತು ಶ್ರೀಕೃಷ್ಣ ದೇವಸ್ಥಾನ ಇದೆ, ಮತ್ತು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ, ಮತ್ತು ಗರುಡನ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ. ಇಷ್ಟು ದೇವಸ್ಥಾನ ಇದೆ. ನಾವೆಲ್ಲ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ಫೈನಲ್ಗೆ ಬಂದಾಗ ನಮ್ಗೆ ಗೊತ್ತಾಗೋದು. ನೋಡಿ ಈಗ ನೋಡ್ತಿದ್ದೀರಲ್ಲ, ಇದು ಮೇಲೆಯಿಂದ ವ್ಯೂ ಕೆಳಗಡೆಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಗೋಪುರಗಳು ಸೂಪರ್ ಅಂತ ಹೇಳ್ಬೋದು. ಇವಾಗ ನಾವು ಫೈನಲ್ ದರ್ಶನ ಮಾಡೋದಾದರೆ ಒಳಗಡೆಗೆ ಶ್ರೀಕೃಷ್ಣನ ದರ್ಶನ ಮಾಡೋಕ್ಕೆ ನಾವು ಇವಾಗಾದರೆ ಹೊರಗಡೆ ಆದರೆ ಹೋಗ್ತಾಯಿದ್ದೀವಿ. ಎಲ್ಲ ದರ್ಶನ ಹತ್ರ ಎಲ್ಲ ಮುಗೀತು. ಏಕೆಂದರೆ ಕ್ಯಾಮ್ರಾ ಅನ್ನೋದು ಒಳಗಡೆ ದೇವ್ರನ್ನ ಫೋಟೋ ಹಿಡಿಯೋದಕ್ಕೆ ಅಲೋ ಇಲ್ಲ, ಅದೊಂದು ಮಾತ್ರ ಅಷ್ಟು ಪ್ರಾಹಿಬಿಟೆಡು. ಮತ್ತು ನೋಡಿ ಇಲ್ಲಿ ಒಳಗಡೆ ವ್ಯೂ ಅಂದರೆ ನಾವು ದೇವರ ದರ್ಶನ ಮುಗಿದ ಮೇಲೆ ಒಳಗಡೆಗೆ ಯಾವ ರೀತಿ ಇದೆ, ಮತ್ತು ದೇವರ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ದೇವಸ್ಥಾನ ಕಟ್ಟಿದ್ರು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ. ಒಳಗಡೆ ಯಾವ ರೀತಿ ನಾವು ಏನೇನು ತೊಗೋಬೋದು, ಏನೇನು ಪರ್ಚೇಸ್ ಮಾಡ್ಬೋದಾದರೆ ಎಲ್ಲ ಮಾಡ್ಬೋದು. ನೀವು ನೋಡ್ತಿರೋದು ಈ ವಿಡಿಯೋದಲ್ಲಿ ಪರ್ಚೇಸಸ್ಗೆಲ್ಲ ಆಲ್ರೆಡಿ ಇಟ್ಟಿದ್ದಾರೆ. ಮತ್ತು ಒಳಗಡೆ ಹಾಗೆ ಇನ್ನೂ ಹೋಗ್ತಾ ಒಳಗಡೆಗೆಲ್ಲ ಫುಲ್ಲು ನಮಗೆ ಅಂದರೆ ಎಲ್ಲ ಲ್ಯಾಂಗ್ವೇಜಸಲ್ಲಿ ಕೂಡ ಬುಕ್ಸು ದೊರೆಯುತ್ತೆ, ಮತ್ತು ಓದ್ಲೂಬೋದು, ಮತ್ತು ಅದ್ರ ಬಗ್ಗೆ ತಿಳ್ಕೊಬೋದು. ನೋಡಿ ಇದು ಬಂದುಬಿಟ್ಟು ಮೊದಲು ಕನ್ಸ್ಟ್ರಕ್ಷನ್ ಆಗಿತ್ತು ಸ್ಟಾರ್ಟಿಂಗ್ ದೇವಸ್ಥಾನ ಸ್ಟಾರ್ಟ್ ಮಾಡಿದಾಗ, ಮತ್ತು ಯಾವ ರೀತಿ ಬಂತು, ಯಾವ ರೀತಿ ನಡ್ಸ್ಕೊಂಬಂದ್ರು ಅನ್ನೋದು ಈ ಫೋಟೋಸ್ ಯೂಸ್ ಆದರೆ. ಮತ್ತು ಹಾಗೆ ಇನ್ನೂ ಒಳಗಡೆ ಹೋದರೆ ಮತ್ತು ಚಿಕ್ಕ ಮಕ್ಳು ಆಡೋದಕ್ಕೆ ಮತ್ತು ಬುಕ್ಸು ಮತ್ತು ಪ್ರತಿದೂ ಏನೇನು ಬೇಕು ಎಲ್ಲ ತೊಗೋಬೋದು. ಮತ್ತು ತಿನ್ಸ್ ಹತ್ರದಿಂದ ಬಿಡೋದು ಪ್ರತಿಯದು ಇದೆ. ಮತ್ತು ಕಾಸ್ಟ್ ಮಾತ್ರ ಸ್ವಲ್ಪ ಹೆವಿ ಅನಿಸುತ್ತೆ ನಮಗೆ, ಬಟ್ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಒಳಗಡೆ ಪ್ರತಿಯದು ಅವೈಲೇಬಲ್ ಇದೆ ದೇವಸ್ಥಾನ ಒಳಗಡೆ. ದರ್ಶನ ಮುಗಿಸ್ಕೊಂಡ್ಮೇಲೆ ನೀವು ನೋಡ್ತಿರೋದಾದರೆ ಒಳಗಡೆ ನೋಡಿ, ಇದು ಒಳಗಡೆ ಈ ರೀತಿ ನೋಡ್ತಿದ್ದೀರಲ್ಲ, ಇದೆಲ್ಲ ಫುಲ್ಲು ಒಳಗಡೆ. ಪ್ರತಿದು ಬಜ್ಜಿ ಹತ್ರದಿಂದ ಹಿಡಿದು ಸ್ವೀಟ್ಸ್ ಹತ್ರದಿಂದ ಹಿಡಿದು ಪ್ರತಿ ಸ್ವೀಟ್ಸು, ಪ್ರತಿ ಖಾರ ಎಲ್ಲ ಇಲ್ಲಿ ಸಿಗುತ್ತೆ. ಮತ್ತು ಪುಳಿಯೋಗರೆ, ಚಿತ್ರಾನ್ನ, ಪ್ರತಿದು ಸಮೋಸ, ಬಜ್ಜಿ ಏನು ಬೇಕೋ ಕೇಕ್ಸ್ ಹತ್ರದಿಂದ ಹಿಡಿದು ಸ್ವೀಟ್ಸ್ ಹತ್ರದಿಂದ ಹಿಡಿದು ಪ್ರತಿಯದು ಕೂಡ ನಮಗಾದರೆ ಇಲ್ಲಿ ಒಳಗಡೆ ಆದರೆ ಸಿಗುತ್ತೆ. ಪರ್ಚೇಸ್ ಮಾಡಿ ತಿನ್ಬೋದು ನಾವು, ಬಟ್ ಅದರಲ್ಲಿ ಏನಿಲ್ಲ. ನೋಡಿ ಫೈನಲ್ಗಾದರೆ ನಾನಾದರೆ ಪುಳಿಯೋಗರೆ ಆದರೆ ಪರ್ಚೇಸ್ ಮಾಡಿಕೊಂಡೆ, ತೊಗೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಆಯಿತು ಹೋಗಿ. ಮತ್ತೆ ಹೊರಗಡೆ ಬಂದಮೇಲೆ ಒಂದು ಸ್ವಿಮ್ಮಿಂಗ್ ಪೂಲ್ ಅಂದರೆ ಒಂದು ಪೂಲ್ ಅನ್ನೋದಿದೆ. ಆ ಫುಲ್ ನೋಡಿ ವ್ಯೂ ಯಾವ ರೀತಿ ಇದೆ ಮೇಲೆಯಿಂದ ಅಂದರೆ ಹೆವಿ ಬ್ಯೂಟಿಫುಲ್. ಅಂದರೆ ದೇವಸ್ಥಾನದಲ್ಲಿ ಯಾವ್ಯಾವ ಪ್ಲೇಸಸ್ಗೆ ಏನೇನು ಇರಬೇಕು ಅಂದು ಪಕ್ಕ ಪ್ಲ್ಯಾನಿಂಗಲ್ಲಿ ಕಟ್ಟಿದ್ದಾರೆ. ಇದು ಮಾತ್ರ ಆಟ್ಸಪ್ ಅಂತ ಹೇಳ್ತೀನಿ ನಾನು. ಈ ಫುಲ್ ಮುಗಿಸ್ಕೊಂಡ್ಮೇಲೆ ನೆಕ್ಸ್ಟ್ ಆದರೆ ಒಳಗಡೆ ಹೋದರೆ ಪ್ರಸಾದ ಅನ್ನೋದಂತೀರ, ದೇವಸ್ಥಾನಗಳಲ್ಲಿ ಪ್ರಸಾದ ಅನ್ನೋದು ಇದೆ. ದರ್ಶನ ಹೋದ್ಮೇಲೆ ಪ್ರಸಾದ ಅನ್ನೋದು ಕೂಡ ಇಲ್ಲಿ ನಮ್ಗೆ ಸಿಗುತ್ತೆ. ಇವಾಗ ನೆಕ್ಸ್ಟ್ ನಾವು ಅದನ್ನೇ ನೋಡೋಕೆ ಹೋಗ್ತಿದ್ವಿ. ನೋಡಿ ಹೊರಗಡೆ ಬಂದಮೇಲೆ ಒಳಗಡೆ ಎಲ್ಲ ಈ ರೀತಿ ಇರುತ್ತೆ. ಮತ್ತು ಫೈನಲ್ ಏನಂದರೆ ನೀಟ್ನೆಸ್ ಅನ್ನೋದು ನಂಬರ್ 1 ಮೇಂಟೈನ್ ಮಾಡಿದರೆ. ಇದು ನೋಡಿ ಹಿಂದೆ ಇರೋದೆಲ್ಲ ಆಫೀಸಸ್ಸು ದೇವಸ್ಥಾನ ಟೆಂಪಲ್ ಸಂಬಂಧಿಸಿದ್ದ ಆಫೀಸಸ್ ಎಲ್ಲ ಇರೋದು ಒಳಗಡೆ. ನೋಡಿ ಈಗ ಆದರೆ ಪ್ರಸಾದ ಆದರೆ ಕೊಡ್ತಿದ್ದಾರೆ. ಪ್ರಸಾದ ತೊಗೊಳ್ಳೋಣ ಅಂತಾದರೆ ನಾನಾದರೆ ಹೊಡ್ತಿದ್ದೀನಿ. ಇಲ್ಲಿ ಪ್ರಸಾದ ಫ್ರೀ ಪ್ರಸಾದ ಇರುತ್ತೆ. ಪ್ರಸಾದ ಎಲ್ಲ ತಿನ್ಕೊಂಡ್ಮೇಲೆ ಹೊರಗಡೆ ಬಂದಮೇಲೆ ನಾವು ಲಗೇಜ್ಗೆ ತೊಗೊಳ್ಳೋಣ ಬಂದಾಗ ಒಳಗಡೆ ಬಂದಾಗ ನಮಗೆ ಮೈಂಡ್ ಬ್ಲೋಯಿಂಗ್ ಅಂದರೆ, ಏಕೆಂದರೆ ಆ ನೀಟ್ನೆಸ್ಸು, ಆ ಕ್ಲೀನಿಟಿ ಮತ್ತು ಆ ದೇವಸ್ಥಾನ ವಿಜುವಲ್ಸ್ ಆದರೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಒಂದು ಸಲ ಆದರೂ ನೀವೇನಾದರೂ ಬೆಂಗಳೂರು ಬಂದರೆ ಇಲ್ಲಿ ಇಸ್ಕಾನ್ ಟೆಂಪಲ್ ಇನ್ನೂ ನೋಡಿಲ್ಲ ಅಂದರೆ ಒಂದು ಸಲ ಆದರೂ ವಿಸಿಟ್ ಕೊಡಿ, ಫ್ರೀ ಇದೆ. ನೀಟಾಗಿ ವಿಸಿಟ್ ಕೊಟ್ಟಾಗ ನೋಡಿದಾಗ ಮತ್ತು ಸೂಪರ್ ಅನಿಸುತ್ತೆ. ನಮ್ಮ ಹೊರಗಡೆಯಿಂದನೇ ನೋಡಿ ದೇವಸ್ಥಾನ ಯಾವ ರೀತಿ ಈ ರೀತಿ ಟೆಂಪಲ್ ಆದರೆ ಈಸಿಯಾಗಾದರೆ ಕಾಣಿಸುತ್ತೆ ನಮಗೆ. ಸೂಪರ್ ಅಂತ ಹೇಳ್ಬೋದು. ನಮಗೆ ನೋಡಿ ಇದು ಹೊರಗಡೆ ವ್ಯೂ, ಹೊರಗಡೆಯಿಂದ ತೆಗೆದಿರೋಂಥ ವಿಡಿಯೋ ಫುಲ್ಲು ಏನು ಕೆಳಗಡೆಯಿಂದ ನೋಡ್ತಿದ್ರೇ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಸಲ ಆದರೂ ನೀವು ಬಂದರೆ ವಿಸಿಟ್ ಅನ್ನೋದು ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.